ಧರ್ಮಸ್ಥಳದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನಾ ರೀತಿಯ ಚರ್ಚೆಗಳು ಈಗಾಗಲೇ ನಡೀತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಲಜ್ಞಾನಿ ಗುರೂಜಿ, ರಾಜ ಋಷಿ ಗುರೂಜಿ ಭವಿಷ್ಯವಾಣಿಯನ್ನ ನುಡಿದಿದ್ರು. 19 ದಿನಗಳಲ್ಲಿ ಇಲ್ಲಿ ನಡೀತಕ್ಕಂಥ ಎಲ್ಲ ಗೊಂದಲಗಳಿಗೂ ಪರಿಹಾರ ಸಿಕ್ಕೇ ಸಿಗುತ್ತೆ, ಧರ್ಮಸ್ಥಳಕ್ಕೆ ಅಂಟಿಕೊಂಡಿರುವ ಕಳಂಕವೂ ಕೂಡ ನಿವಾರಣೆಯಾಗುತ್ತೆ ಅನ್ನುವ ಸ್ಫೋಟಕ ಭವಿಷ್ಯವಾಣಿಯನ್ನ ಇವತ್ತಿಗೆ 17 ದಿನಗಳ ಹಿಂದೆ ನುಡಿದಿದ್ರು. 19 ದಿನಗಳ ಸಮಯ ಕೂಡ ನಿಗದಿ ಮಾಡಿದ್ರು. ಧರ್ಮಸ್ಥಳ ಸಂಕಟಕ್ಕೆ 19 ದಿನಗಳ ವಾಯ್ದೆಯನ್ನು ನೀಡಿದ್ರು ರಾಜ ಋಷಿ ಗುರೂಜಿ. ಕಾಲಜ್ಞಾನಿ ಗುರೂಜಿಯ ಪ್ರತಿಯೊಂದು ಭವಿಷ್ಯವಾಣಿಗಳು ಕೂಡ ನಿಜವಾಗಿದೆ. ಅದರ ಸಾಲಿಗೆ ಈಗ ಧರ್ಮಸ್ಥಳ ಪ್ರಕರಣವೂ ಸೇರ್ತಾ ಇದೆ. ಹಿಂದೆಯೇ ಧರ್ಮಸ್ಥಳದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಭವಿಷ್ಯವಾಣಿಯನ್ನ ನುಡಿದಿದ್ರು. ಅವರ ಕಾಲಜ್ಞಾನದಂತೆಯೇ ಪ್ರತಿಯೊಂದು ಕೂಡ ನಿಜವಾಗ್ತಾ ಇದೆ. ಈಗ ಧರ್ಮಸ್ಥಳ ವಿಚಾರದ ಕಾಲಜ್ಞಾನದ ಭವಿಷ್ಯ ನಿಜವಾಗೋದಕ್ಕೆ ಕೇವಲ ಒಂದು ದಿನ ಮಾತ್ರ ಬಾಕಿ ಇದೆ. ಧರ್ಮಸ್ಥಳಕ್ಕೆ ಅಂಟಿಕೊಂಡಿದ್ದ ಕಳಂಕ 19 ದಿನಗಳಲ್ಲಿ ನಿವಾರಣೆ ಆಗುತ್ತೆ. 19 ದಿನಗಳ ನಂತರ ಧರ್ಮಸ್ಥಳದಲ್ಲಿ ಈಗಿರ್ತಕ್ಕಂಥ ವಾತಾವರಣ ಕಂಪ್ಲೀಟ್ ಬದಲಾಗುತ್ತೆ. ಯಾವ ಕಳಂಕವನ್ನ ಧರ್ಮಸ್ಥಳಕ್ಕೆ ಅಂಟಿಸಲಾಗಿತ್ತೋ, ಯಾವ ರೀತಿಯಾಗಿ ಧರ್ಮಸ್ಥಳದ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡಲಾಗಿತ್ತೋ ಅದೆಲ್ಲದಕ್ಕೂ ಕೂಡ ಮುಕ್ತಿ ಸಿಗುತ್ತೆ. ಅದಕ್ಕೆ 19 ದಿನಗಳು ಸಮಯ ತೆಗೆದುಕೊಳ್ತಾ ಇದ್ದೇನೆ. ವಿಶೇಷ ಪೂಜೆಯನ್ನು ನೆರವೇರಿಸಿದ್ದೇನೆ. ದೇವರ ಮುಂದೆ ನನ್ನ ವಾಣಿಯನ್ನ ಚೇತನವನ್ನ ಇಟ್ಟಿದ್ದೆ. ದೇವರು ನುಡಿದಿರುವಂತೆ 19 ದಿನಗಳಲ್ಲಿ ಎಲ್ಲವೂ ಸರಿ ಹೋಗುತ್ತೆ. ಅಲ್ಲಿನ ದೈವ ಶಕ್ತಿ ಕಡಿಮೆ ಆಗಿದೆ. ಆ ದೈವ ಶಕ್ತಿಯನ್ನು ಹೆಚ್ಚಿಸೋದಕ್ಕೆ ನಾನು ಕೆಲವೊಂದಷ್ಟು ಪೂಜೆ ಕೈಂಕರ್ಯಗಳನ್ನು ನೆರವೇರಿಸಿದ್ದೇನೆ. ನಾನು ನಂಬುವಂತ ಚೌಡೇಶ್ವರಿ ಅಮ್ಮ, ಭೂತರಾಯ ದೇವರೆಲ್ಲರೂ ಕೂಡ ನನ್ನ ಜೊತೆಗಿದ್ದಾರೆ. ಆ ಪೂಜೆಯನ್ನು ನೆರವೇರಿಸಿರೋದ್ರಿಂದ 19 ದಿನಗಳ ನಂತರ ಎಲ್ಲವೂ ಕೂಡ ಸರಿ ಹೋಗುತ್ತೆ ಅಂತ ತಮ್ಮ ಕಾಲಜ್ಞಾನ ಭವಿಷ್ಯವಾಣಿಯನ್ನು ನುಡಿದಿದ್ರು ಗುರೂಜಿ. ಈ ಹಿಂದೆ ಅಂದ್ರೆ 17 ದಿನಗಳ ಹಿಂದೆ ನ್ಯೂಸ್ ಅಲ್ಲಿ ಈ ಬಗ್ಗೆ ಗುರೂಜಿ ಮಾತನಾಡಿದ್ರು. ಈಗ ಆಲ್ರೆಡಿ 17 ದಿನ ಆಗಿ 19 ದಿನಗಳ ಕಾಲಕ್ಕೆ ಇನ್ನು ಕೇವಲ 2 ದಿನಗಳು ಮಾತ್ರ ಬಾಕಿ ಇದೆ. 15ನೇ ತಾರೀಕಿಗೆ ಅವ್ರು ಹೇಳಿದಂತೆ 19 ದಿನಗಳು ಕಂಪ್ಲೀಟ್ ಆಗುತ್ತೆ. ಸ್ವತಃ ಗುರುಜಿ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಈಗ ಮಾತಾಡಿಸ್ತಾ ಹೋಗ್ತೀನಿ. ಗುರುಜಿ ನಮಸ್ಕಾರ. ಗುರುಜಿ ನಮಸ್ಕಾರ. ಧ್ವನಿ ಕೇಳಿಸ್ತಾ ಇದೆಯಾ ಗುರುಜಿ? ಇವತ್ತಿಗೆ ಕರೆಕ್ಟ್ ಆಗಿ ಒಂದು 17 ದಿನದ ಹಿಂದೆ ತಾವು ನನ್ನ ಜೊತೆ ಇದೇ ಕಾರ್ಯಕ್ರಮ ಇದೇ ತರ ನ್ಯೂಸ್ ಅಲ್ಲಿ ಮಾತಾಡಿದ್ರಿ. ಧರ್ಮಸ್ಥಳದ ವಿಚಾರದಲ್ಲಿ ಇವತ್ತೇನ್ ಎಲ್ಲ ಇಲ್ಲ ಸಲ್ಲದ ಆರೋಪಗಳು, ಊಹಾಪೋಹಗಳು ನಡೀತಾ ಇದೆ. ಇದೆಲ್ಲವೂ ಕೂಡ ಶುದ್ಧ ಸುಳ್ಳು. ಇದೊಂದು ದೊಡ್ಡ ಮಟ್ಟದಲ್ಲಿ ಒಂದು ಧಾರ್ಮಿಕ ಸ್ಥಳದ ಮೇಲೆ ನಡೀತಕ್ಕಂಥ ಪಿತೂರಿ ರೀತಿ ಕಾಣ್ತಾ ಇದೆ. ಒಂದು ಈ ರೀತಿ ಅನಾಮಿಕ ವ್ಯಕ್ತಿ ಬರೋದು ಅಥವಾ ಸಾಮಾಜಿಕ ಮಾಧ್ಯಮಗಳಲ್ಲಿ ಇದ್ರ ಬಗ್ಗೆ ಚರ್ಚೆ ಆಗ್ತಾ ಇರೋದು, ಇದನ್ನೆಲ್ಲ ನೋಡ್ತಿದ್ರೆ ಒಂದು ಕ್ಷೇತ್ರದ ಮೇಲೆ ಅಪಪ್ರಚಾರ ಮಾಡುವ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದ್ರೆ ದೈವ ಸುಮ್ಮನೆ ಕೂತಿಲ್ಲ. ದೈವ ನನಗೂ ಆಜ್ಞೆ ಮಾಡಿದೆ. 19 ದಿನಗಳ ಸಮಯದ ನಂತರ ಎಲ್ಲ ಬದಲಾಗುತ್ತೆ ಅನ್ನುವಂತ ಕಾಲಜ್ಞಾನ ಭವಿಷ್ಯ ನೋಡಿದ್ರಿ. ಅದಕ್ಕಿನ್ನೂ ಕೇವಲ 2 ದಿನ ಬಾಕಿ ಇದೆ. ಗುರುಜಿ ಏನ್ ಹೇಳ್ತೀರಾ ಅದಕ್ಕೆ ಮುಂಚೆ? ಹೌದು ವಿಜಿ, ದೈವ ನೋಡಿದಂತೆ ಇವಾಗ ನೋಡಿರೋದು ಎಷ್ಟು ಸತ್ಯ ಅಂತಂದ್ರೆ, ಅಲ್ಲಿ ಅಣ್ಣಪ್ಪ ದೈವ ಸಮೇತವಾಗಿ ಚೌಡೇಶ್ವರಿ ಭೂತರಾಜರು ಧರ್ಮ ಕೊಡೋಕಂತ ನಿಂತಿದ್ದಾರೆ. ಇವಾಗ ನೋಡ್ಬೇಕು, ನಾನು ಹೇಳ್ದ ಟೈಟ್ ಇಂದ ಇಲ್ಲಿವರೆಗೂ ನೀನ್ ನೋಡಿದಂತ ವ್ಯತ್ಯಾಸ ತುಂಬಾನೇ ಇದೆ. 13 ವರ್ಷದ ನಡೆದಂತಹ ಈ ಕೆಲವೊಂದೆಲ್ಲ ದುರಂತಗಳಿಗೂ ಇವಾಗ ಅಂತ್ಯ ಬರ್ತಾ ಇದೆ. ಸೊ ಹಂಗಾಗಿ ಇನ್ನು 2 ದಿನ ಕಾಯಿರಿ ಸಾಕು. 2 ದಿನ ಆದ ನಂತರ ಈ ಯೂಟ್ಯೂಬರ್ಗಳು ಯಾರೆಲ್ಲ ಇದ್ರ ಬಗ್ಗೆ ಅಪಪ್ರಚಾರ ಮಾಡಿದಾರೋ ಹುಡುಕಾಡಿದ್ರು ಸಿಗಲ್ಲ. ನಾನು ಮೊದಲು ಹೇಳಿದ್ದೆ, ಯಾರೆಲ್ಲ ಈ ತರ ಅಪಪ್ರಚಾರ ಮಾಡಿದಾರೋ ಅವ್ರಿಗೆ ಧರ್ಮದೇಟು ಬೀಳುತ್ತೆ ಅಂತ ಹೇಳಿದ್ವಿ. ಅದೇ ತರ ಧರ್ಮದೇಟುಗಳು ಬಿದ್ದುವು. ಇನ್ನು 2 ದಿನ ಆದ ನಂತರ ಯಾರು ಎಲ್ಲಿರ್ತಾರಂತ ಅವ್ರಿಗೆ ಗೊತ್ತಾಗಲ್ಲ. ಎಲ್ಲ ಡಿವೈಡ್ ಆಗಿ ಹೋಗ್ಬಿಡುತ್ತೆ. ಧರ್ಮ ನೆಲೆಸುತ್ತೆ. ಮತ್ತೆ ಇನ್ನೊಂದು ನಾನು ಏನ್ ಕೇಳ್ಪಟ್ಟೆ, ನಿನ್ನೆ ಸೋಷಿಯಲ್ ಮೀಡಿಯಾದಲ್ಲಿ ಕೆಲವೊಂದು ಯಾವ ತರ ಸ್ಲೋಗನ್ಸ್ಗಳಂತಂದ್ರೆ, ಸತ್ಯ ಬರೋವರೆಗೂ ಸತ್ಯ ಹೋಗ್ಬಿಡ್ತಾನೆ, ಅಥವಾ ಕುಂಕುಮ ಅಳಿಸ್ಯಾರು, ವಿಭೂತಿ ಅಳಿಸ್ಯಾರು, ದೇವಸ್ಥಾನಗಳ ಬಾಗಿಲು ಮುಚ್ಚಾರು, ಇಂಥವೆಲ್ಲ ಏನೋ ಇಂಥವೆಲ್ಲ ಕೆಲವೊಂದೆಲ್ಲ ಲೂಸ್ ಸ್ಟಾಕ್ ಅಲ್ಲಿ ಭವಿಷ್ಯವಾಣಿನೋ ಏನಂದ್ರೆ ಕೊಡ್ತಾ ಇದ್ದಾರೆ. ಬಟ್ ಅದು ಯಾವ ತರ ಅದು ನಡೆಯಲ್ಲ. ಅಲ್ಲಿ ಧರ್ಮ ಸಂಸ್ಥಾಪನೆ ಆಗತ್ತೆ, ಹಿಂದೂ ಧರ್ಮ ಜಾಗೃತವಾಗತ್ತೆ, ಧರ್ಮ ರಕ್ಷಣೆ ಆಗತ್ತೆ. ಯಾಕಂದ್ರೆ ಯಾವ ಗ್ರಹಗಳ ಆಧಾರ ಮೇಲೆ ನಾನು ಇದು ಪ್ರಪ್ರಥಮವಾಗಿ ನುಡಿದಿದ್ದನೋ ಅದೇ ಗ್ರಹಗಳ ಆಧಾರ ಮೇಲೆ ಸೊಲ್ಯೂಷನ್ ಕೂಡ ಮಾಡಿದ್ದೀನಿ. ನಾನು ಹೇಳ್ದಂಗೆ ನಡಿಬೇಕಲ್ಲಿ, ನಾನು ಹೇಳ್ದಂಗೆ ನಡೆಯತಕ್ಕದ್ದಲ್ಲಿ ಅಷ್ಟು ಪರ್ಫೆಕ್ಟ್ ಆಗಿ ಅಕ್ಯುರೇಟ್ ಆಗಿ ಅದೆಲ್ಲ ವಿಷಯಗಳನ್ನ ಎತ್ತಿ ನಿನ್ ಮುಂದೆ ತಂದು ಇಡ್ತಾ ಇದ್ದೀನಿ ವಿಜಿ. ಗುರುಜಿ ನಿನ್ನೆವರೆಗೂ ಸೋಷಿಯಲ್ ಮೀಡಿಯಾದಲ್ಲಿ
ಧರ್ಮಸ್ಥಳದಲ್ಲಿ SIT ತನಿಖೆ ಮಾಡ್ತಾ ಇದೆ, ಧರ್ಮಸ್ಥಳದಲ್ಲಿ ಇಂಥದ್ದು ಅನಾಹುತ ಆಗಿದೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಧ್ವನಿ ಎತ್ತುವವರ ಸಂಖ್ಯೆ ಹೆಚ್ಚಿತ್ತು. ಆದರೆ ನಿನ್ನೆಯಿಂದ ಅಂದ್ರೆ ಇವತ್ತು ಎಲ್ಲ ನೋಡ್ತಾ ಇದ್ರೆ ಹಲವಾರು ಕಡೆ ಮೈಸೂರು, ತುಮಕೂರು, ಹಾಗೆ ಇಡೀ ಕರ್ನಾಟಕದ ಕೆಲವು ಜಿಲ್ಲೆಗಳಲ್ಲಿ ಇವತ್ತು ಕೆಲವು ಪ್ರತಿಭಟನೆಗಳು ನಡೀತಾ ಇದೆ. ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ಮಾಡಲಾಗ್ತಾ ಇದೆ, ಧರ್ಮಸ್ಥಳ ಮಂಜುನಾಥ ಸ್ವಾಮಿಗೆ ಅವಮಾನ ಮಾಡಲಾಗ್ತಾ ಇದೆ, ಆ ಕ್ಷೇತ್ರದ ಮೇಲೆ ಗೂಬೆ ಕೂರಿಸೋ ಕೆಲಸ ಆಗ್ತಾ ಇದೆ. ಇದಕ್ಕೆಲ್ಲ ಸರ್ಕಾರ ಕಡಿವಾಣ ಹಾಕ್ಬೇಕು ಅಂತೇಳಿ ತನಿಖೆ ಮಾಡುವ ನೆಲೆಗಟ್ಟಿನ SIT ರಚನೆ ಮಾಡುವ ವಿಚಾರಕ್ಕೆ ಯಾವ ರೀತಿ ಹೋರಾಟಗಳಾಯ್ತೋ ಅದೇ ರೀತಿಯಾಗಿ ಈಗ ಈ ಅಪಪ್ರಚಾರಗಳಿಗೆ ಕಡಿವಾಣ ಹಾಕಬೇಕು ಅಂತ ಹೋರಾಟ ಶುರುವಾಗಿದೆಯಲ್ಲ, ಇದರ ಅರ್ಥ ಏನ್ ಗುರೂಜಿ? ಹೌದು ವಿಜಿ, ಇದು ಇನ್ನು 2 ದಿನ ಆದ ನಂತರ ಇದು ತುಂಬಾ ಮಟ್ಟಿಗೆ ಸ್ಟ್ರಾಂಗ್ ಆಗುತ್ತೆ. ಯಾಕಂದ್ರೆ ಧರ್ಮ ನಿಲ್ಸುತ್ತೆ. ಯಾಕಂದ್ರೆ ಎಲ್ಲರ ಮುಖವಾಡ ಬಣ್ಣ ಕಳಚಿ ಬಿತ್ತು ಹೊರಗಡೆ, ಸತ್ಯಾಸತ್ಯಗಳು ಜನರಿಗೆ ಗೊತ್ತಾಯ್ತು. ಯಾವೆಲ್ಲ ಅಜ್ಞಾನತೆಯಿಂದ ಎಲ್ಲರ ಮನಸ್ಸನ್ನ ಕೆಡಿಸಿದ್ರು, ಇವಾಗ ತಾವಿಗಳೇ ಅವ್ರಗಳೇನೆ ಗುಂಡಿ ತೋಡುವ ಮುಖಾಂತರ ತಾವು ಬಿಟ್ಟಂತಹ ವೈರಸ್ ಅದು ಅದು ಅಲ್ಲ, ಸುಳ್ಳು ಅಂತ ಅವರೇ ಪ್ರೂವ್ ಮಾಡಿದ್ರು. ಯಾರು ಎಲ್ಲರ ಮನಸ್ಸನ್ನ ಕೆದರಿದ್ರು ಅವ್ರು ಗುಂಡಿ ತೋಡದ ಮುಖಾಂತರ ಅವ್ರು ಗುಂಡಿನ ಅವರೇ ತೋಡ್ಕೊಂಡು ಸತ್ಯನ ಬೆಳಕಿ ತಂದ್ರು. ಎಸ್ ಗುರುಜಿ, 15ನೇ ತಾರೀಕಿನ ನಂತರ ಈ ತನಿಖೆ ಎಲ್ಲ ಬಂದಾಗತ್ತಾ ಧರ್ಮಸ್ಥಳಕ್ಕೆ? ಹೌದು, ಇವತ್ತು ನಾಳೆ 2 ದಿನದಲ್ಲಿ ಕ್ಲೋಸ್ ಆಗ್ಬಿಡುತ್ತೆ ಅದು. ಯಾಕಂದ್ರೆ ನೋಡಿ ಇವತ್ತೆಲ್ಲ ಆಗ್ಬೇಕಾಗಿತ್ತು ಕ್ಲೋಸ್, ಅದು ಇನ್ನೇನು ಅದು ಮುಂದುವರಿಯಲ್ಲ. ಇವತ್ತು ನಾಳೆ 2 ದಿನ ಕ್ಲೋಸ್ ಆಗುತ್ತೆ. ನಾವ್ ಹೇಳಿದ್ವಿ 15 ತಾರೀಕಿಗೆ ಅಂತ ಹೇಳಿದ್ವಿ, ಹೆಚ್ಚು ಕಡಿಮೆ ಅದೇ 15 ತಾರೀಕಿಗೆಲ್ಲ ಎಲ್ಲ ಸೆಟಪ್ ಆಗ್ಬಿಡುತ್ತೆ ಇದು. ನಾನಲ್ಲ, ಅಣ್ಣಪ್ಪ ದೈವ ಅಲ್ಲಿರುವಂತ ದೈವ ಕಳೆ ಹೇಳಿದ್ದು, ಅಲ್ಲಿರುವಂತಹ ಕೆಲವೊಂದು ನಕಾರಾತ್ಮಕ ಶಕ್ತಿಗಳು, ಅಲ್ಲಿ ಕೆಲವೊಂದು ಬ್ರಹ್ಮ ರಾಕ್ಷಸರುಗಳು ನಕಾರಾತ್ಮಕ ಶಕ್ತಿಗಳಿದೆ, ಅವೆಲ್ಲ ನಿಗ್ರಹಿಸಿದಾಗ ಅಲ್ಲಿ ಕ್ಷೇತ್ರಕ್ಕಿರುವಂತ ಎಲ್ಲ ಅಪಪ್ರಚಾರ ದೂರ ಆಗಿದೆ. ಇನ್ನು ಮಾತ್ರ ಆ ಕ್ಷೇತ್ರ ತುಂಬಾ ಮಟ್ಟಿಗೆ ಬೆಳೆಯುತ್ತೆ. ಇದು ಭಗವಂತರಾಣಿಗೂ ಸತ್ಯ. ಎಸ್ ಗುರುಜಿ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ. ಗುರುಜಿ ಈ ಹಿಂದೆ 19 ದಿನಗಳ ಒಂದು ವಾಯ್ದೆಯನ್ನು ತಗೊಂಡಿದ್ರು. 19 ದಿನಗಳಲ್ಲಿ ಇದು ಸರಿ ಹೋಗುತ್ತೆ ಅನ್ನುವಂಥ ಭವಿಷ್ಯವಾಣಿಯನ್ನ ನುಡಿದಿದ್ರು ಕರೆಕ್ಟಾಗಿ 17 ದಿನದ ಹಿಂದೆ ನ್ಯೂಸಲ್ಲಿ. ಈಗ ಅದಕ್ಕೆ ಸಮಯ 15ನೇ ತಾರೀಕು, ಆಗಸ್ಟ್ 15ನೇ ತಾರೀಕು 19 ದಿನಗಳಾಗುತ್ತೆ. ಗುರೂಜಿ ನುಡಿದಂಥ ದಿನಗಳಿಂದ ಲೆಕ್ಕ ಹಾಕಿದ್ರೆ 19 ದಿನಗಳು. ಸೊ ಹೀಗಾಗಿ 15ರ ನಂತರ ಇದೆಲ್ಲ ಕಂಪ್ಲೀಟ್ ಆಗಿ ಬಂದ್ ಆಗ್ಬಿಡುತ್ತೆ. SIT ತನಿಖೆ ಬಂದಾಗುತ್ತೆ, ಅನಾಮಿಕ ವ್ಯಕ್ತಿ ಕೊಟ್ಟಂತ ದೂರಿನ ಮೇಲೆ ತನಿಖೆ ನಿಂತು ಹೋಗುತ್ತೆ, ಮತ್ತು ಈ ಅಪಪ್ರಚಾರಗಳಿಗೆಲ್ಲ ಕೂಡ ಒಂದು ತಾರ್ಕಿಕ ಅಂತ್ಯ ಬರುತ್ತೆ, ಧರ್ಮ ಉಳಿಯುವಂತ ಕೆಲಸ ಆಗತ್ತೆ ಅಂತ ಹೇಳ್ತಿದ್ದಾರೆ. 2 ದಿನ ಕಾದು ನೋಡಿದ್ರೆ ಗುರೂಜಿಯ ಭವಿಷ್ಯದ ಕಂಪ್ಲೀಟ್ ಪಿಕ್ಚರ್ ಕೂಡ ನಮ್ಮ ಮುಂದೆ ಸಿಗಬಹುದು.